ಭಾರತ್ ಕೃಷ್ಣ ಅಂದರೆ ಊರಿನಲ್ಲಿ ಎಲ್ಲರೂ ಬುದ್ಧಿವಂತ ಹುಡುಗ ಎನ್ನುವರು. ಶಾಲೆಯಲ್ಲಿ ಸುಧಾರಿತ, ಮನೆಯಲ್ಲಿ ಸಂಸ್ಕಾರವಾದ. ಆದರೆ ಹೃದಯದಲ್ಲಿ ಯಾವಾಗಲೂ ಒಂದು ಖಾಲಿತನ. ಏಕೆಂದರೆ ಅವನು ಏಕೈಕ ಮಗನು, ತನ್ನ ಜೊತೆ ಆಟ ಆಡಲು, ಭಾವನೆ ಹಂಚಿಕೊಳ್ಳಲು, ಹಾಸ್ಯ ಮಾಡಲು ಯಾರೂ ಇರಲಿಲ್ಲ. ತಾಯಿತಂದೆಯರು ಅವನನ್ನು ತುಂಬಾ ಪ್ರೀತಿಸಿದರೂ ಭಾರತ್ ಕೃಷ್ಣಗೆ ಎಂದು ಅನಿಸೋದು, ನನಗೆ ತಮ್ಮ ಅಥವಾ ತಂಗಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಒಂದು ದಿನ ಶಾಲೆ ವಿಶೇಷವಾಗಿ ದಣಿವಿನ ದಿನವಾಗಿತ್ತು. ಮಳೆ ಬಿದ್ದಿದ್ದರಿಂದ ಪಾದರಕ್ಷೆಗಳು ಕೆಸರಿಂದ ತುಂಬಿದ್ದವು. ಬ್ಯಾಗ್ ಭಾರವಾಗಿತ್ತು, ಹೋಂವರ್ಕ್ ಜಾಸ್ತಿ. ಮನೆಗೆ ಹತ್ತಿರ ಬಂದಾಗಲೇ ಅವನಿಗೆ ಏನೋ ವಿಚಿತ್ರವಾಗಿ ಅನುಭವ. ಬಾಗಿಲು ಅರ್ಧವಾಗಿ ತೆರೆದಿತ್ತು. ಮನೆಯೊಳಗೆ ಜನರ ಸಂಚಲನ, ಯಾರೋ ಒತ್ತಿ ಮಾತನಾಡುತ್ತಿರುವ ಶಬ್ದ. ಭಾರತ್ ಕೃಷ್ಣನ ಹೃದಯ ಸ್ವಲ್ಪ ಗಾಬರಿಯಾಯಿತು. ಏನಾಯ್ತು ಮನೆಯಲ್ಲಿ ಎಂದು ಆತ ನಿಧಾನವಾಗಿ ಒಳನುಗ್ಗಿದ. ಒಳಕ್ಕೆ ಹೊಕ್ಕ ತಕ್ಷಣ ತಾಯಿಯ ಮುಖದಲ್ಲಿ ಹರಡಿದ್ದ ಅದ್ಭುತ ನಗು ಅವನ ಕಣ್ಣು ಸೆಳೆದಿತು. ತಂದೆ ಹತ್ತಿರ ನಿಂತು ಹೃದಯ ತುಂಬಿದ ದೃಷ್ಟಿಯಿಂದ ಅವನತ್ತ ನೋಡುತ್ತಿದ್ದರು. ಭಾರತ್ ಕೃಷ್ಣ, ನಮ್ಮ ಮನೆಗೆ ಹೊಸ ಅತಿಥಿ ಬಂದಿದ್ದಾನೆ, ತಾಯಿ ಮೃದುವಾಗಿ ಹೇಳಿದರು. ಭಾರತ್ ಕೃಷ್ಣ ಗಾಬರಿಯಿಂದ, ಕುತೂಹಲದಿಂದ, ಸ್ವಲ್ಪ ಹೆದರಿಕೆಯಿಂದ ಮುಂದೆ ಸಾಗಿದ. ಹಾಲ್ನ ಮಧ್ಯದಲ್ಲಿ ಚಿಕ್ಕ ಹಾಸಿಗೆ, ಅದರೊಳಗೆ ಬಿಳಿ ಬಟ್ಟೆಯಲ್ಲಿ ಹೊದಿಕೊಂಡಿದ್ದ ಪುಟ್ಟ ದೇಹ. ಅವನ ಪುಟ್ಟ ತಮ್ಮ. ಆ ಕ್ಷಣದಲ್ಲಿ ಭರತ್ ಕೃಷ್ಣನ ಉಸಿರು ನಿಂತಂತಾಯಿತು. ಅವನು ನಿಧಾನವಾಗಿ ಮುಂದೆ ಹೋಗಿ ಮಗು ಮೂಗಿನ ಮೇಲೆ ಬಿದ್ದಿದ್ದ ಮೃದುವಾದ ಬೆಳಕನ್ನು ನೋಡಿದ. ಮಗು ಕಣ್ಣುಗಳನ್ನು ಸ್ವಲ್ಪ ತೆರೆದು ಕೈಗಳನ್ನು ಗಾಳಿಯಲ್ಲಿ ಆಡುವಂತೆ ಚಲಿಸಿದ. ಭಾರತ್ ಕೃಷ್ಣ ಜೀವನದಲ್ಲಿ ಮೊದಲ ಬಾರಿ ನಿಜವಾದ ಹೃದಯ ಕರಗುವ ಅನುಭವ ಮಾಡಿದ. ಅಮ್ಮ, ಇದು ನಿಜವೋ? ಇದು ನನ್ನ ತಮ್ಮನ? ಅವನ ಧ್ವನಿಯಲ್ಲಿ ಸಂತೋಷ, ನಂಬಲಾರದ ವಿಚಿತ್ರತೆ ಮತ್ತು ಅಳಲು ಮಿಶ್ರವಾಗಿತ್ತು. ತಾಯಿ ಕಣ್ಣೀರು ಒರೆಸಿಕೊಂಡು ನಗಿದರು. ಹೌದು ಮಗ, ಈಗಿನಿಂದ ನಿನಗೆ ಒಂಟಿತನವಿಲ್ಲ. ಭಾರತ್ ಕೃಷ್ಣ ತನ್ನ ಕೈಯನ್ನು ಎಚ್ಚರಿಕೆಯಿಂದ ತಮ್ಮನ ಚಿಕ್ಕ ಬೆರಳ ಹತ್ತಿರ ತೆಗೆದ. ಮಗು ಸಣ್ಣದಾಗಿ ಅವನ ಬೆರಳನ್ನು ಹಿಡಿದುಕೊಂಡ. ಆ ಸ್ಪರ್ಶ ಅವನ ಹೃದಯವನ್ನು ಸಂಪೂರ್ಣವಾಗಿ ಬದಲಿಸಿದ. ನಾನು ಇದನ್ನು ಯಾವತ್ತೂ ಬಿಟ್ಟುಕೊಡಲ್ಲ ಎಂದ ಅವನು ದಿಟ್ಟವಾಗಿ. ತಂದೆ ಅವನ ಬೆನ್ನಿಗೆ ತಟ್ಟಿದರು. ಇವನು ನಿನ್ನ ಬದುಕಿನ ಹೊಸ ಬೆಳಕು ಭಾರತ್ ಕೃಷ್ಣ. ಆ ದಿನ ಮನೆಯ ಗಾಳಿಯೇ ಬದಲಾಯಿತು. ನಗು ಹೆಚ್ಚಿತು, ಪ್ರೀತಿ ಹೆಚ್ಚಿತು, ಕನಸುಗಳಿಗೆ ಹೊಸ ಬಣ್ಣ ಬಂತು. ಭಾರತ್ ಕೃಷ್ಣ ತಮ್ಮನಿಗೆ ಹೆಸರು ಇಡುತ್ತಾನೆ, ಹಾಡು ಹಾಡುತ್ತಾನೆ, ಅವನಿಗೆ ಕಥೆ ಹೇಳುತ್ತಾನೆ. ಪ್ರತಿದಿನ ಶಾಲೆಯಿಂದ ಮನೆಗೆ ಬರುವಾಗ ಈಗ ಯಾರೋ ಒಬ್ಬರು ಅವನನ್ನು ಕಾಯುತ್ತಿರುವರು, ಅವನ ಪುಟ್ಟ ತಮ್ಮ. ಅವನಿಂದ ಬಂದ ಪ್ರತಿ ನಗು ಭಾರತ್ ಕೃಷ್ಣಗೆ ಹೇಳುವುದಂತೆ, ನೀನು ಇನ್ನೂ ಒಂಟಿಯಾಗಿಲ್ಲ.